ಹಾಂ, ಈಗ ಇಲ್ಲಿ ನಾವು ಜಾಸ್ತಿ 1500ಕ್ಕಿಂತ ಜಾಸ್ತಿ ಯಾವ ಪೋಲಿಂಗ್ ಸ್ಟೇಷನ್ ಇದ್ದರೆ ಅಲ್ಲಿ ನಾವು ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಮಾಡಿದ್ದೀವಿ ಆ್ಯಕ್ಚುಲಿ. ಮತ್ತು ಈಗ ನಾವು ವೋಟರ್ಗೋಸ್ಕರ ಪೋಲಿಂಗ್ ಸ್ಟೇಷನಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಫೆಸಿಲಿಟೀನಂತ ಇಂಪ್ರೂವ್ ಮಾಡ್ತೀವಿ. ಸೊ ಅಲ್ಲಿ ನೀರಿನ ಸೌಲಭ್ಯ ಅಂದರೆ ಒಳ್ಳೆ ನೀರು, ಬಾಟಲ್ ನೀರು ಇರ್ತಾರೆ ಅಲ್ಲಿ, ಕ್ಲೀನ್ ಟಾಯ್ಲೆಟ್ಸು, ಶೇಡ್ಸು, ಕೂತ್ಕೊಳ್ಳಿಕ್ಕೆ ಜಾಗ, ಪಾರ್ಕಿಂಗ್ ಸ್ಪೇಸು, ಮತ್ತು ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಕೂಡ ಮಾಡ್ತೀವಿ. ಸೊ ಕ್ಲಸ್ಟರ್ ಪೋಲಿಂಗ್ ಸ್ಟೇಷನ್ ಇದ್ದರೆ, ಅಂದರೆ ಒಂದಕ್ಕಿಂತ ಜಾಸ್ತಿ ಪೋಲಿಂಗ್ ಸ್ಟೇಷನ್ ಇದ್ದರೆ ನಮ್ಮ ಪೋಲಿಂಗ್ ಸ್ಟೇಷನ್ ಯಾವುದು ಅಂತ ಜನರಿಗೆ ಕೆಲವು ಸರಿ ಗೊತ್ತಾಗಲ್ಲ ಆ್ಯಕ್ಚುಲಿ. ಅವರು ಕ್ರೌಡ್ ನೋಡಿ ವಾಪಸ್ ಬಂದುಬಿಡ್ತಾರೆ ಆ್ಯಕ್ಚುಲಿ. ಸೊ ನಾವು ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡ್ತೀವಿ. ಅಲ್ಲಿ ಹೋಗಿ ನೀವು ಕೇಳಿದರೆ ಇದು ನಮ್ಮ ಐ ಡಿ ಇದೆ, ಯಾವ ರೂಮಲ್ಲಿ ಹೋಗಬೇಕು ಅಂತ ಅವ್ರು ಕೇಳಿದರೆ ಅವ್ರು ದಾರಿ ತೋರಿಸ್ತಾರೆ, ಈ ರೂಮ್ಗೆ ಹೋಗಿ ವೋಟ್ ಮಾಡೋದು ಅಂತ. ಸೊ ವೋಟರ್ ಫೆಸಿಲಿಟೇಷನ್ ಸೆಂಟರ್ ನಮ್ಮಿಂದ ಒಂದು ಮಾಡ್ತೀವಿ. ಮತ್ತು ಕೆಲವರಿಗೆ ಏನಿದೆ, ಈ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಅಂತ, ಈ ಅರ್ಬನ್ ಪಟ್ಟಣದಲ್ಲಿ ಸ್ಕೂಲ್ ಕಾಣಿಸಲ್ಲ ಎಲ್ಲಿದೆ ಅಂತ. ಸೊ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಅಂತ ಸುಮಾರು ಜನರಿಗೆ ಗೊತ್ತಾಗಲ್ಲ ನನಗೆ. ಸೊ ಈ ಸರಿ ಏನಿದೆ, ನಾವು ವೋಟರ್ ಸ್ಲಿಪ್ಪಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ದು ಲೈಟ್ ಲಾಂಗನ್ನು QR ಕೋಡ್ ಜನರೇಟ್ ಮಾಡಿ ಅಲ್ಲಿ ಅಂಟಿಸ್ತೀವಿ. ನೀವು ಸ್ಕ್ಯಾನ್ ಮಾಡಿದರೆ ಗೂಗಲ್ ಮ್ಯಾಪ್ ನಿಮಗೆ ಪೋಲಿಂಗ್ ಸ್ಟೇಷನ್ ಇದೆ ನಮಗೆ ನ್ಯಾವಿಗೇಟ್ ಮಾಡ್ತಾರೆ ನನಗೆ. ಈ ಫೆಸಿಲಿಟಿ ಸರಿ ಮಾಡ್ತಾಯಿದ್ದೀವಿ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ವೋಟರ್ ಸ್ಲಿಪ್ಪು, QR ಕೋಡು, ನಮ್ಮದು ಪಾರ್ಕಿಂಗ್ ಸ್ಪೇಸ್ ಫೆಸಿಲಿಟಿ, ಮತ್ತು ಕ್ಯೂ ಆ್ಯಪ್ ಕೂಡ ಇದೆ. ಈಗ ನಮ್ಮಲ್ಲಿ ಚುನಾವಣಾ ಆ್ಯಪ್ ಮುಖಾಂತರ ಈ ಸಮಯದಲ್ಲಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ನೀವು ನೋಡ್ಬೋದು ಆ್ಯಕ್ಚುಲಿ. ಸೊ ಅದ್ರ ಪ್ರಕಾರ ನೀವು ನಿರ್ಧಾರ ಮಾಡ್ಬೋದು, ಜಾಸ್ತಿ ಜನ ನಿಂತಿದ್ದಾರೆ ನಾವು ಆಮೇಲೆ ಹೋಗ್ತೀವಂತ. ಸೊ ಇದು ಎಲ್ಲ ಫೆಸಿಲಿಟಿ ಮಾಡ್ತಾಯಿದ್ದೀವಿ. ಸೊ ನಿಮಗೆ ವೋಟಿಂಗ್ ದಿವಸ ಯಾವುದು ಪ್ರಾಬ್ಲಮ್ ಆಗಬಾರ್ದು, ಅಂದರೆ ತೊಂದರೆ ಆಗಬಾರ್ದು, ಅದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಸ್ ಫಾರ್ ಆಸ್ ಪಾಸಿಬಲ್ ನಿಮ್ಮ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಕಂಫರ್ಟಬಲ್ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ತಾವು ಕೂಡ ಆ ದಿವಸ ಬನ್ನಿ, ನಾವು ಏನು ಪ್ರಯತ್ನ ಮಾಡಿದ್ದೀವಿ, ಏನು ಪ್ರಿಪ್ರೇಷನ್ ಮಾಡಿದ್ದೀವಿ ಅದು ಪ್ರಕಾರ ತಾವು ನೋಡಿದರೆ ನಿಮಗೆ ಐ ಥಿಂಕ್ ಚೆನ್ನಾಗಿ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಸೊ ದಯಮಾಡಿ ಆ ದಿವಸ ಬನ್ನಿ, ವೋಟ್ ಚಲಾಯಿಸಿ ಅಂತ. ಏಪ್ರಿಲ್ 26 ಹಾಗೂ ಮೇ 7 ಲೋಕಸಭಾ ಎಲೆಕ್ಷನ್ಸ್ ತಪ್ಪದೆ ವೋಟ್ ಮಾಡೋಣ. #ರಜಾ ನಾಟ್ ಫಾರ್ ಮಜಾ.